ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸಂಚಾರಿ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಏನಿವತ್ತು ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಸಾರಿಗೆ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ್ಯಪ್ ಆಧಾರಿತ ಸೇವೆಗಳು ಮತ್ತು ಏನು ರಸ್ತೆಯಲ್ಲಿ ಗ್ರಾಹಕರುಗಳು ಕರೆದ ಕಡೆಗೆ ಹೋಗೋದಿಲ್ಲ ಅಂತ ಚಾಲಕರುಗಳನ್ನ ಟಾರ್ಗೆಟ್ ಮಾಡಿ ಪರ್ಮಿಟನ್ನು ಕ್ಯಾನ್ಸಲ್ ಮಾಡುವಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಆದೇಶ ಒಂದು ಕಡೆಗೆ ಒಪ್ಕೋಬೋದು. ಯಾರು ರಸ್ತೆಯಲ್ಲಿ ವಾಹನಗಳನ್ನ ಗ್ರಾಹಕರುಗಳು ಕರೆದಂಥ ಸಂದರ್ಭದಲ್ಲಿ ಹೋಗೋದಿಲ್ಲ, ಅವರುಗಳ ವಾಹನಗಳ ಮೇಲೆ ದಂಡವನ್ನು ಪ್ರಯೋಗ ಮಾಡುವಂತಹ ಕೆಲಸಗಳನ್ನ ಇಲಾಖೆಯ ಅಧಿಕಾರಿಗಳು ಮತ್ತು ಸಂಚಾರ ಪೊಲೀಸ್ ಇಲಾಖೆ ಮಾಡಬೇಕು. ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಕಾಡುವಂಥದ್ದು ನಮಗೆ ಕಾಣ್ತಾ ಇದೆ. ಬೆಂಗಳೂರು ನಗರದಲ್ಲಿ ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚು ದರ ವಸೂಲಿ ಮಾಡುತ್ತಿರುವ ಆ್ಯಪ್ ಆಧಾರಿತ ಆಟೋಗಳಲ್ಲಾಗಲಿ ಅಥವಾ ಇನ್ಯಾವುದೇ ಮಾದರಿ ಆಟೋಗಳಾಗಲಿ ಅಂಥವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಅಂತ ಸಾರಿಗೆ ಸಚಿವರಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ಪತ್ರವನ್ನು ಬರೆದಿದ್ದಾರೆ. ಆ್ಯಪ್ ಆಧಾರಿತ ಸೇವೆ ಅಂದರೆ ಸರ್ಕಾರ ಮತ್ತು ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಆ್ಯಪ್ಗೂ ಆಟೋ ಚಾಲಕರಿಗೂ ಸಂಬಂಧವಿಲ್ಲದ ವಿಚಾರಗಳು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಏನು ಅಗ್ರಿಗೇಟರ್ ಲೈಸೆನ್ಸನ್ನು ತೆಗೆದುಕೊಂಡು ಬಂದಂತಹ ಆ್ಯಪ್ ಸಂಸ್ಥೆಗಳು ದರವನ್ನು ನಿಗದಿ ಮಾಡುವಂತಹ ಅಧಿಕಾರ ಅವ್ರಿಗಿರುತ್ತೋ ವಿನಃ ಯಾವುದೇ ಆಟೋ ಚಾಲಕರುಗಳಿಗೆ ದರವನ್ನು ನಿಗದಿಪಡಿಸುವಂತಹ ಅಧಿಕಾರ ಇರೋದಿಲ್ಲ. ಯಾವುದೇ ಒಬ್ಬ ಗ್ರಾಹಕರು ಮನೆಯಲ್ಲಿ ಕುಳಿತುಕೊಂಡು ವಾಹನವನ್ನು ಬುಕ್ ಮಾಡುವ ಸಂದರ್ಭದಲ್ಲಿ ದರವನ್ನು ನೋಡಿಯೇ ಏನು ಆಪಾದರಿತ ಸಂಸ್ಥೆಗಳು ತೋರಿಸ್ತಾರೆ ದರವನ್ನು. 4 ಕಿಲೋಮೀಟರ್ಗೆ ಸರ್ಕಾರ ನಿಗದಿಪಡಿಸಿರುವಂತಹ 60 ರೂಪಾಯಿನ ಹೊರತುಪಡಿಸಿ 100, 120, 130 ರೂಪಾಯಿ ತನಕಲೂ ಕೂಡ ಏನು ಆಪಾದರಿತ ಸಂಸ್ಥೆಗಳು ದರವನ್ನು ತೋರಿಸ್ತಾ ಇದ್ದಾರೆ. ಈ ದರವನ್ನು ಒಪ್ಪಿಕೊಂಡೇ ಅಲ್ವಾ ಗ್ರಾಹಕರುಗಳು ಬುಕ್ ಮಾಡ್ತಕ್ಕಂಥದ್ದು. ಹಲವಾರು ವಿಚಾರಗಳಲ್ಲಿ ಗ್ರಾಹಕರುಗಳ ತಪ್ಪುಗಳು, ಇಲ್ಲ ಸರ್ಕಾರದ ತಪ್ಪು, ಇಲ್ಲ ಏನು ತಪ್ಪಾಗ್ತಾ ಇದೆ ಅಂತಕ್ಕಂಥದ್ದನ್ನ ಸಮೀಕ್ಷೆಯನ್ನ ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕಾದಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇಲ್ಲಿ ಸತೀಶ್ ಅವರೇ, ಸಾರಿಗೆ ಇಲಾಖೆ ಅದನ್ನೇ ಪ್ರತಿ ಸರಿ ಹೇಳೋದು, ನಾವು ಹೋರಾಟ ಮಾಡ್ಲಿಕ್ಕೆ ಹೋದಾಗ ಈ ಭ್ರಷ್ಟ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ, ನಾಚಿಕೆ ಆಗಬೇಕು ಅವರಿಗೆ. ನಾಲಾಯಕ ಅಧಿಕಾರಿಗಳು ಇವತ್ತು ಮಂತ್ರಿಗಳಿಂದ ಒಂದು ಟಿಪ್ಪಣಿಯನ್ನು ಬರೆಸ್ತಾರೆ ಅಂದಾಗ ಅದು ಎರಡೂ ಕಡೆ ಇರಬೇಕು. ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ಲಿಕ್ಕೆ ಸಾಧ್ಯ. ಆಟೋ ರಿಕ್ಷಾದವ್ರದ್ದು ತಪ್ಪಿರ್ಬೋದು, ಅಥವಾ ಏನು ಆಪ್ ಆಧಾರಿತ ಸಂಸ್ಥೆಗಳಿದ್ದಾರೆ ಅವ್ರದ್ದು ಕೂಡ ತಪ್ಪಿರುತ್ತೆ. ಯಾರೋ ಒಬ್ಬ ಚಾಲಕ ಮಾಡ್ತಿರೋ ತಪ್ಪಲ್ಲ ಇದು. ಈಗ ಬೇರೆ ಆಟೋ ರಿಕ್ಷಾದವ್ರ ಮೇಲೆ ಮಾತ್ರ ಕ್ರಮ ತಗೊಳ್ಳಿ ಅಂತ ಹೇಳಿದರೆ, ಯಾಕೆ ಇದರಲ್ಲಿ ಆಪ್ ಆಧಾರಿತ ಸಂಸ್ಥೆಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಬರ್ದಿಲ್ಲ? ಇವತ್ತು ಅದೇ ಪ್ರಶ್ನೆಯನ್ನೇ ನಾವು ಕೇಳಬೇಕು ಅಂತ ಬಂದಿರತಕ್ಕಂಥದ್ದು. ಈಗ ಸರಿಸುಮಾರು 10-12 ವರ್ಷದಿಂದಲೂ ಕೂಡ ಗ್ರಾಹಕರುಗಳಿಗೆ ಹೆಸರಿನಲ್ಲಿ ಸೇವೆ ಕೊಟ್ಟುಕೊಂಡು ಆಟೋ ಚಾಲಕರುಗಳ ಹತ್ರನೂ ಕಮಿಷನ್ ಅನ್ನ ತಿಂದು, ಈ ಕಡೆ ಗ್ರಾಹಕರುಗಳ ಹತ್ರನೂ ಕಮಿಷನ್ ಅನ್ನ ತಿಂದು, ದುಡಿದು ತಿನ್ನುವ ಮತ್ತು ಏನು ಸಾರ್ವಜನಿಕರು ಆಟೋವನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ಎರಡನ್ನೂ ಕೂಡ ಕಂಪನಿಗಳು ಟಾರ್ಗೆಟ್ ಮಾಡಿದವೋ ವಿನಃ ಇಲ್ಲಿ ಯಾವುದೇ ಆಟೋ ಚಾಲಕರುಗಳು ಟಾರ್ಗೆಟ್ ಮಾಡಿಲ್ಲ. ದರವನ್ನು ನಿಗದಿಪಡಿಸುವಂತಹ ಯೋಗ್ಯತೆ ಇರತಕ್ಕಂಥದ್ದು ಆಪ್ ಆಧಾರಿತ ಸಂಸ್ಥೆಗಳಿಗೆ. ಅದನ್ನ ಕಂಟ್ರೋಲ್ ಇಟ್ಕೊಳ್ಬೇಕಾದಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ಸಾರಿಗೆ ಸಚಿವರ ಹತ್ರ ಹೋಗಿ ಈ ರೀತಿಯಾದಂತಹ ಒಂದು ಟಿಪ್ಪಣಿಯನ್ನ ಬರೆಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸಂಸ್ಥೆಯಲ್ಲಿ ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳ ವೈಫಲ್ಯತೆಯನ್ನ ಸಚಿವರ ಮುಂದೆ ಮುಚ್ಚಿಡೋದಕ್ಕೋಸ್ಕರನೇ ಈ ಒಂದು ದೊಡ್ಡ ತಂತ್ರವನ್ನ ಎಳೆದಿದ್ದಾರೆ ಅಂತ ನಮ್ಗೆ ಅನ್ನಿಸ್ತದೆ. ಪ್ರಯಾಣಿಕರಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ದರ ಬೇಡಿಕೆ, ಯಾರು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು ಅದು ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ಅವರು ಟಿಪ್ಪಣಿಯಲ್ಲಿ ಬರೆದಿದ್ದಾರೆ, ಪ್ರಯಾಣಿಕರಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ದರ ಬೇಡಿಕೆ, ಯಾರು ದರವನ್ನ ಬೇಡಿಕೆಯನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಹಾಕ್ತೀನಿ. ಈಗ ನೀವು ದಿನನಿತ್ಯ ಆಪ್ ಆಧಾರಿತ ಸೇವೆ ಕೊಡ್ತಾ ಇದ್ದೀರಾ. ಹೌದೌದು. ನೀವು ದಿನನಿತ್ಯ ಚಾಲಕರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. ನೀವು ಅದರಲ್ಲಿ ದರ ನಿಗದಿ ಮಾಡ್ತೀರಾ. 3 ಕಿಲೋಮೀಟರ್ಗೆ 150 ಕೊಡಿ, 6 ಕಿಲೋಮೀಟರ್ಗೆ 200 ಕೊಡಿ ಅಂತ. ಈಗ ಜನರಲ್ ಪಬ್ಲಿಕ್ ಬಂದು ಆಟೋ ರಿಕ್ಷಾ ಕೇಳಿದಾಗ ಸಮಸ್ಯೆ ಆಗ್ತಿದೆ ಅಲ್ವಾ? ಆ ಥರ ವಿಡಿಯೋಗಳು ನಾವು ಸಾಕಷ್ಟು ನೋಡಿದ್ವಿ. ಸಾಕಷ್ಟು ಚಾಲಕರು ಮಾಡ್ತಿದ್ದಾರೆ ತಪ್ಪು. ಅಂಥವ್ರಿಗೆ ಶಿಕ್ಷೆ ಇಲಾಖೆ, ಸಾರಿಗೆ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಶಿಕ್ಷೆ ಕೊಡ್ತಾ ಇದೆ. ಈಗ ಆಪಾದಿತ ನೀವು ಸೇವೆಯನ್ನು ಬಳಸ್ತಾ ಇದ್ರಲ್ಲ, ಅದರಲ್ಲೂ ನೀವೇನ ದರ ನಿಗದಿಪಡಿಸೋದು ಇಲ್ಲ. ಅದರಲ್ಲಿ ಸಂಸ್ಥೆಗಳೇ ದರವನ್ನ ನಿಗದಿಪಡಿಸುವಂತಹ ಎಲ್ಲ ಅಧಿಕಾರ ಇರತಕ್ಕಂಥದ್ದು ಅವ್ರಿಗೆ. ಖಂಡಿತ ಅದೇ ದರವನ್ನ ಗ್ರಾಹಕರುಗಳಿಗೂ ಕೂಡ ತೋರಿಸ್ತಾರೆ. ಆದ್ರೆ ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂತೆ ಎಲ್ಲದಕ್ಕೂ ಆಟೋ ಚಾಲಕರುಗಳನ್ನೇ ತಗೊಂಡು ಬರ್ತಾರೆ. ಅವರಾದ್ರೆ ಬಂಡವಾಳ ಹಾಕಿ ಆಪನ್ನ ತಯಾರು ಮಾಡ್ಕೊಂಡಿದ್ದಾರೆ. ಯಾಕೆ ನಾವು ಬಂಡವಾಳ ಹಾಕಿ ಆಟೋ ತಗೊಂಡು ಬಂದಿಲ್ವ ರಸ್ತೆಗೆ? ಅದನ್ನು ನೀವು ನೇರವಾಗಿ ನಾನು ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಇಲಾಖೆಗೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇವತ್ತು ನೀವೇನು
ಏನು ಹೇಳ್ತಾರಲ್ಲ ಆಪ್ ಆಧಾರಿತ ಸಂಸ್ಥೆಗಳು ಇರ್ಬೋದು ಅಥವಾ ಬೇರೆ ಆಟೋ ಸಂಸ್ಥೆಗಳು ಆಟೋ ಚಾಲಕರು ಇರ್ಬೋದು, ದರಕ್ಕೆ ನಿಗದಿಗಿಂತ ದರ ಜಾಸ್ತಿ ಮಾಡ್ತಾರೆ ಅಂದರೆ ಈಗ ಒಂದು ವರ್ಗ ಇರ್ಬೋದು, ಯಾವುದೋ ಮೀಟರ್ ಈ ಆ್ಯಪಲ್ಲಿ ಇಲ್ಲದೇ ಇರುವಂಥ ಚಾಲಕರು ಮಾಡ್ತಿರ್ಬೋದು, ಅವ್ರ ಮೇಲೆ ಕ್ರಮ ಆಗಲಿ, ತೊಂದರೆ ಇಲ್ಲ. ಅದಕ್ಕೇನು ಪರ್ಮಿಟ್ ವೈಲೇಷನ್ಸ್ಗೆ ಸಂಬಂಧಪಟ್ಟಂಥ ದಂಡ ಹಾಕ್ತಾರೆ, ಅದನ್ನು ಹಾಕಿ ನಾವು ಒಪ್ಕೊಳ್ತೀವಿ. ಎರಡನೇದು ಬಂದು ಆಪ್ ಆಧಾರಿತ ಸೇವೆ ಸಂಸ್ಥೆಗಳ ಮೇಲೆ ಕ್ರಮ ತಗೋಬೇಕಾಗಿತ್ತು. ಅದನ್ನ ಬಿಟ್ಟು ಏಕಾಏಕಿ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಬಂಡವಾಳಶಾಹಿಗಳನ್ನ ಕಟ್ಟಾಕೋ ತಾಕತ್ತು ಈ ಸರ್ಕಾರಗಳಿಗೂ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ. ಬಡವ ಕೂಲಿ ಕಾರ್ಮಿಕ ಯಾರು ದಿನನಿತ್ಯ ದುಡಿದು ಬದುಕುವಂತ ಒಬ್ಬ ಆಟೋ ಚಾಲಕರ ಮೇಲೆ ಕ್ರಮ ತಗೊಳ್ಳೋಷ್ಟು ಅಧಿಕಾರ ಇದೆ ಅಂದ್ರೆ ಅವನ ಮೇಲೇನೂ ಕೂಡ ಕ್ರಮ ತಗೊಳ್ಬೇಕಲ್ವಾ? ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ನೋಡಿ, ಸಚಿವರು ಏನು ಕರ್ನಾಟಕ ಹೈಕೋರ್ಟ್ ನಲ್ಲಿ ಇದ್ದಂತ ಕೇಸ್ ವಜಾ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಚಿವರು ಇದುವರೆಗೂ ಕೂಡ ಮಾಡ್ಕೊಂಡು ಬಂದ ತಪ್ಪುಗಳನ್ನ ಮುಚ್ಚಿ ಹಾಕ್ಬೇಕಲ್ಲ. ಸಚಿವರಿಗೆ ಇವ್ರಿಗೆಲ್ಲರೂ ಕೂಡ ಒಳ್ಳೆಯರು ಅಂತ ಅನಿಸ್ಕೋಬೇಕಲ್ವಾ? ಆ ಒಂದು ಉದ್ದೇಶದಿಂದಲೇ ಈ ಟಿಪ್ಪಣಿಯನ್ನ ಮಾಡಿಸಿದ್ದಾರೆ ಅಂತ ನಾವು ನೇರವಾಗಿ ಅಧಿಕಾರಿಗಳನ್ನೇ ಆರೋಪ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಸಚಿವರಿಗೆ ಎಲ್ಲದೂ ಗೊತ್ತಿರುತ್ತೆ ಅಂತಲ್ಲ, ಎಲ್ಲವೂ ಕೂಡ ಸರ್ಕಾರದ ಆಡಳಿತ ವರ್ಗ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಚಿವರು ಕರೆಕ್ಟ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ವರ್ಗಗಳು ಸಂಸ್ಥೆಗಳಿಂದ ಏನು ಆಸೆಯನ್ನ ನಿರೀಕ್ಷೆಯನ್ನ ಮಾಡಿರ್ತಾರೆ, ಆ ನಿರೀಕ್ಷಿತವಾದಂಥದ್ದು ಏನಾದ್ರೂ ಬರಲಿಲ್ಲ ಅಂದಾಗ ಈ ರೀತಿಯಾದಂತಹ ಒಂದು ಗೊಡ್ಡು ಬೆದರಿಕೆಯನ್ನ ಆಟೋ ಚಾಲಕರುಗಳ ಮೇಲೆ ರಸ್ತೆ ಮೇಲೆ ನಿಂತು ದಬ್ಬಾಳಿಕೆಯನ್ನ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಈಗ ತಮ್ಮಗಳಿಗೆ ಗೊತ್ತಿರಬಹುದು, ಕರ್ನಾಟಕ ಹೈಕೋರ್ಟ್ ನಲ್ಲಿ 15ನೇ ತಾರೀಕಿಗೆ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಆದೇಶವನ್ನು ಹೊರಡಿಸಿದೆ. ಆದರೂ ಕೂಡ ಪಾರ್ಸಲ್ ಹೆಸರಿನಲ್ಲಿ ಸೇವೆಯನ್ನು ನೀಡುತ್ತಿರುವಾಗಲೂ ಕೂಡ ಕೇವಲ 16ನೇ ತಾರೀಕು ಮಾತ್ರ ರಸ್ತೆಗೆ ಇಳಿದು ಅದರ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿದಂತಹ ಇಲಾಖೆ ಅಲ್ಲಿಂದ ಅಲ್ಲಿಗೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಕೇವಲ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮಾತ್ರ ಅವರು ಟಾರ್ಗೆಟ್ ಮಾಡ್ತಾರೆ. ಆ ಟಾರ್ಗೆಟಿನ ಒಂದು ಟಿಪ್ಪಣಿಗೆ ಇವತ್ತು ಸಚಿವರು ಸೈನ್ ಹಾಕಿರ್ತಕ್ಕಂತಹ ಒಂದು ನಾವು ನೇರವಾಗಿ ಅವರ ಸಾರಿಗೆ ಇಲಾಖೆ ಅಧಿಕಾರಿಗಳನ್ನೇ ಏನ್ ಕೆಳಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಮೇಲ್ಗಡೆ ತನಕ ಕೂತ್ಕೊಂಡು AC ರೂಮ್ಗಳಲ್ಲಿ ಎಲ್ಲರಿಗೂ ಕೂಡ ಆದಾಯವನ್ನು ಕೊಡ್ತಾ ಇರೋದಕ್ಕೆ ಚಾಲಕರುಗಳು ಬೇಕು. ಆದ್ರೆ ಚಾಲಕರುಗಳ ಕಷ್ಟ ಬಂದಾಗ ಇವ್ರಿಗೆ ಯಾರೋ ಚಾಲಕರ ಕಷ್ಟವೇ ಬೇಕಾಗಿರೋದಿಲ್ಲ. ಇವತ್ತು ಕೂಡ ಅದೇ ಆಗಿರೋದು. ಆದ್ರೆ ಇಲ್ಲಿ ಕೆಲವೊಂದು ವಿಚಾರನ, ಉದಾಹರಣೆಗೆ ದಿನಾಂಕ 18 ಜೂನ್ 2025ರಂದು ರ್ಯಾಪಿಡೋ ಆಪ್ ಪ್ರತಿ ಕಿಲೋಮೀಟರ್ಗೆ 109 ರೂಪಾಯಿ 89 ಪೈಸಾ. ಅದೇ ಆಟೋ ಓಲಾದಲ್ಲಿ 4 ಕಿಲೋಮೀಟರ್ ದೂರ ಪ್ರಯಾಣಕ್ಕೆ 184 ರೂಪಾಯಿ. ಹೌದು, 184 ರೂಪಾಯಿನ ಓಲಾ ಸಂಸ್ಥೆ ತೋರಿಸುತ್ತೆ ಅನ್ನೋದಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಕೂತ್ಕೊಂಡು ಆಫೀಸಲ್ಲಿ? ನೀವು ಲೈಸೆನ್ಸ್ ಕೊಟ್ಟಿದ್ದೀರಲ್ವಾ, ಓಲಾ ಸಂಸ್ಥೆಗಳಿಗೆ ಲೈಸೆನ್ಸ್ ಕೊಟ್ಟಿದ್ದೀರಲ್ವಾ, ನೀವೇನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ 189 ರೂಪಾಯಿ ಬುಕ್ ಆಗಿದೆ ಅಂದ್ಮೇಲೆ ಅದಕ್ಕೆ ಅನುಮತಿ ಕೊಟ್ಟಂತಹ ಗ್ರಾಹಕರು ತಪ್ಪಲ್ವಾ? ಸರ್ಕಾರ ನಿಗದಿಪಡಿಸಿರುವ ದರದಲ್ಲೇ ಸೇವೆಯನ್ನು ಕೊಡಬೇಕು. ಇದೆಲ್ಲದೂ ಹೋಗ್ಲಿ ಸರ್, ಕೇಂದ್ರ ಸರ್ಕಾರ ಒಂದು ಕಾನೂನಲ್ಲಿ ಹೇಳಿದೆ ಸ್ಪಷ್ಟವಾಗಿ, ಯಾವುದೇ ಆಪ್ ಆಧಾರಿತ ಸೇವೆ ಸಂಸ್ಥೆಗಳಿಗೆ ದರವನ್ನ ನಿಗದಿಪಡಿಸುವ ಇದೇ ಇಲ್ಲ, ಅವರಿಗೆ ಅನುಮತಿನೇ ಇಲ್ಲ. ಕೇವಲ ಚಾಲಕರುಗಳಿಗೆ ಬುಕ್ಕಿಂಗ್ ಅನ್ನ ಮಾತ್ರ ಕೊಡಬೇಕು, ಮನೆ ಬಾಗಿಲಿಗೆ ವಾಹನ ಹೋಗ್ಬೇಕು, ಮನೆ ಬಾಗಿಲಿಂದ ಮೀಟರ್ ಹಾಕೊಂಡು ಅವ್ರಿಗೆ ಸೇವೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಕಾನೂನಲ್ಲಿ ಇರ್ತಕ್ಕಂಥದ್ದು. ಇವ್ರಿಗೆ ದರವನ್ನ ನಿಗದಿಪಡಿಸುವ ಅಧಿಕಾರವನ್ನು ಕೊಟ್ಟವ್ರು ಯಾರು? ಇದೇ ಸಾರಿಗೆ ಇಲಾಖೆ ಅಧಿಕಾರಿಗಳು. ಈಗ ಸತತವಾಗಿ 7 ರಿಂದ 8 ವರ್ಷಗಳ ಏನು ಆ ಸಂಸ್ಥೆಗಳು ಬಂದಿದ್ರಿಂದಲೂ ಕೂಡ ದರವನ್ನು ನಿಗದಿಪಡಿಸ್ತಾ ಇದಾರಲ್ಲ, ಇದುವರೆಗೂ ತಾವೇನ್ ಮಾಡ್ತಾ ಇದ್ರಿ? ಹಾಗಾದ್ರೆ ಇದ್ರ ಮೇಲೆ ಎಷ್ಟು ಕ್ರಮವನ್ನ ಕೈಗೊಂಡಿದ್ದೀರಾ ಅಂತ ಹೇಳಿ ನಾವು ಸಾರಿಗೆ ಇಲಾಖೆಯನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಅದನ್ನೇ ನಾನು ಹೇಳಿದ್ದು. ಈಗ ಇದು ಒಟ್ಟಾರೆಯಾಗಿ ತಾವು ಹೇಳಿದಂತೆ ಸಾರಿಗೆ ಇಲಾಖೆಯ ಸಾರಿಗೆ ಮಂತ್ರಿಗಳಿಗೆ ಕಿವಿಯಲ್ಲಿ ಹೋಯ್ಟಂತ ಕೆಲಸ ಈ ಭ್ರಷ್ಟ ಬಂಡ ನಾಚಿಕೆಗೆಟ್ಟ ನಾಲಾಯಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮಾಡಿರುವಂಥ ಕೆಲಸ. ಇಲ್ಲಿ ಏನಂತ ಹೇಳಿದೆ ತಾವು ಹೇಳ್ದಂಗೆ 18ನೇ ತಾರೀಕು ಜೂನ್ 2025ರಂದು ರ್ಯಾಪಿಡೋ ಆಟೋ ಆಪ್ ಆಧಾರಿತ ಪ್ರತಿ ಕಿಲೋಮೀಟರ್ ಇಷ್ಟು ಓಲಾ ಊಬರ್ ಮತ್ತೊಂದು ಸಂಸ್ಥೆಗಳು ಇಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿದೆಯಲ್ಲ. ಇವತ್ತು ದಿನಾಂಕ 28 ಆಗಿದೆ. ಇವತ್ತು ಸರ್ಕಾರದ ಸಚಿವರಿಂದ ಒಂದು ಟಿಪ್ಪಣಿಯನ್ನು ಹೊರಡಿಸ್ತಾರೆ ಅಂದ್ರೆ ಈ ಟಿಪ್ಪಣಿ ಆಟೋ ಚಾಲಕರ ಮೇಲೆಲ್ಲ ಮಾಡ್ಬೇಕಾಗಿದ್ದಿದ್ರು ಸಂಸ್ಥೆಗಳ ಮೇಲೆ, ಆಪ್ ಆಧಾರಿತ ಯಾವ ಸಂಸ್ಥೆಗಳಿದೆಯೋ ಅವ್ರ ಮೇಲೆ ಕ್ರಮ ಅವ್ರ ಮೇಲೆ ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಅವರಿಗೆ. ಬಡವರು ಬದುಕಿ ಬಾಳ್ತಾರಲ್ಲ ಆಟೋ ಚಾಲಕರು, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸಗಳನ್ನ ಇದನ್ನ ಮಾಡಬಾರ್ದು. ಇವ್ರು ಮಾಡ್ಬೇಕಾದ್ರೆ ಯಾರು ಸಂಸ್ಥೆಗಳ ಮೇಲೆ ಮಾಡಬೇಕಾಯ್ತು. ಅದನ್ನ ಬಿಟ್ಟು ಚಾಲಕರ ಮೇಲೆ ಹೋಗಿ ಸಾರಿಗೆ ಮಂತ್ರಿಗಳಿಗೆ ಕೆಟ್ಟ ಹೆಸರು ತರುವಂತ ನಾಚಿಕೆ ಕೆಟ್ಟ ನ್ಯಾಯಾಲಯಕ ಭ್ರಷ್ಟ ಅಧಿಕಾರಿಗಳಿಗೆ ನಾನು ಇಲ್ಲಿಂದಲೇ ಧಿಕ್ಕಾರ ಆಗ್ತಾ ಇದ್ದೀನಿ. ಈ ತರ ಅವೈಜ್ಞಾನಿಕವಾದಂಥ ಕೆಲಸಗಳನ್ನ ತಾವು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ದುರ್ಬಳಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ಸ್ವಲ್ಪವೂ ಕೂಡ ನಮಗೆ ಸರಿ ಕಾಣ್ತಾ ಇಲ್ಲ. ನಾನು ಮೊನ್ನೆ ಕೂಡ ಹೇಳಿದೆ, ನಿಮ್ಮ ಭ್ರಷ್ಟತನವನ್ನ ಗಂಟು ಮುಟ್ಟೆ ಕಟ್ಟು ಮನೇಲಿ ಇಟ್ಟು ಬಂದು ಸಾರ್ವಜನಿಕ ವಲಯದಲ್ಲಿ ಸೇವೆ ಕೊಡ್ತಾ ಇದ್ರೆ ಪ್ರಾಮಾಣಿಕವಾಗಿ ಸೇವೆ ಕೊಡುವಂತ ಕೆಲಸ ಮಾಡಿ. ಈ ರೀತಿಯಾದಂಥ ಬೇಡದಿರೋ ಕೆಲಸಗಳನ್ನ ಮಾಡಿ ದುಡಿದು ಬದುಕುವಂಥ ಶ್ರಮಿಕ ವರ್ಗದವ್ರನ್ನ ಹಾಳು ಮಾಡುವಂಥ ಕೆಲಸ ತಾವು ಯಾವತ್ತೂ ಮಾಡಬೇಡಿ. ಇವತ್ತು ನಗರದಲ್ಲಿರುವಂಥ ಆಟೋ ರಿಕ್ಷಾಗಳಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಎಷ್ಟು 1,000 ಕೋಟಿ ವರ್ಷಕ್ಕೆ ಆದಾಯ ನಿಮ್ಮ ಇಲಾಖೆ ಕೊಡ್ತಾ ಇದೆ.
ಆ ಓಲಾ ಊಬರ್ ಸಂಸ್ಥೆಯನ್ನು ಇರ್ಬೋದು, ರ್ಯಾಪಿಡೋ ಸಂಸ್ಥೆಯನ್ನು ಎಷ್ಟು ಆದಾಯ ಸರ್ಕಾರ ಕೊಡ್ತಿದ್ದಾನೆ? ನಿಮಗೆ ವೈಯಕ್ತಿಕವಾಗಿ ಕೊಡ್ತಿದ್ದಾನೆ ಹೊರತು ಸರ್ಕಾರದ ಬೊಕ್ಕಸಕ್ಕೆ ಯಾವ್ದು 4 ಕಾಸು ಬಂದು ಬೀಳ್ತಾ ಇಲ್ಲ ಅವರಿಂದ. ನಮ್ಮಂತ ಶ್ರಮಿಕ ವರ್ಗದವರು, ಚಾಲಕರು, ಇವರಂತ ದಿನನಿತ್ಯ ದುಡಿದವರು, ಹೆಂಡತಿ ಮಕ್ಕಳನ್ನ ಸಾಕ್ತಾ ಇರೋದವರು ಪ್ರಾಮಾಣಿಕವಾಗಿ ನಿಮಗೆ ತೆರಿಗೆ ಕಟ್ಟಿ, FC ಕಟ್ಟಿ, ಮತ್ತೊಂದು ರೀತಿಯಲ್ಲಿ ನಿಮಗೆ ಆದಾಯವನ್ನು ಕೊಡ್ತಾ ಇದೆ ಸರ್ಕಾರಕ್ಕೆ. ನೀವು ಅದೇ ಆದಾಯನ ನಿಮ್ಮ ಪರ್ಸನಲ್ಗೆ ಆ ಭ್ರಷ್ಟ ಸಂಸ್ಥೆಗಳು, ಯಾವುದೋ ನಾಚಿಕೆಗೆಟ್ಟ ಸಂಸ್ಥೆಗಳಿಂದ ಪಡ್ಕೊಂಡು ನಿಮ್ಮ ಕುಟುಂಬಗಳು ವರ್ಷ ಆರ್ಥಿಕ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದೇ ಒಬ್ಬ ಆಟೋ ಚಾಲಕ 4 ವರ್ಷದಿಂದ ತಗೊಂಡು ಹೊಸ ಆಟೋ ತಗೊಂಡಿದ್ರೆ ಈಗ 5ನೇ ವರ್ಷಕ್ಕೆ ಒಂದು ಮಾರಕ್ಕೆ ಹೋದಾಗ ಅರ್ಧಕ್ಕರ್ಧನೂ ಬರಲ್ಲ. ಅವತ್ತು 2 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ರೆ ಆಟೋ ಇವತ್ತು 50,000ಕ್ಕೆ ಮಾಡ್ತಿದ್ದಾನೆ. ಅದೇ 5 ವರ್ಷದಿಂದ ಅಧಿಕಾರಿ ನೀವು 5 ಕೋಟಿ ಆದಾಯ ತೋರಿಸಿದ್ರೆ ಇವತ್ತು 25 ಕೋಟಿ ಆಗಿರ್ತದೆ. ಇವೆಲ್ಲ ಎಲ್ಲಿಂದ ಬರ್ತಾ ಇದೆ? ಇವತ್ತು ನೀವು ಮಾಡಿರೋ ಭ್ರಷ್ಟ ವ್ಯವಸ್ಥೆ, ನಿಮ್ಮ ಭ್ರಷ್ಟಾಚಾರದ ಕುಮ್ಮಕ್ಕಿನಿಂದ ಬಡಪಾಯಿ ಆಟೋ ಚಾಲಕರ ಮೇಲೆ, ಟ್ಯಾಕ್ಸಿ ಚಾಲಕರ ಮೇಲೆ ನಿಮ್ಮ ದಬ್ಬಾಳಿಕೆನ ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ಯಾಕೆ ನಿಮಗೆ ಓಲಾ ಊಬರ್ ಮೇಲೆ ಕ್ರಮ ತಗೊಳ್ಳೋಕೆ ದಮ್ಮಿಲ್ವಾ? ಓಲಾ ಊಬರ್ ಸಂಸ್ಥೆಗಳು ಇದುವರೆಗೂ ಕೂಡ ತನ್ನ ಲೈಸೆನ್ಸ್ ಅನ್ನೇ ರಿನ್ಯೂವಲ್ ಮಾಡ್ಕೊಂಡಿಲ್ಲ. ಅಂತ ಒಂದು ಸಂಸ್ಥೆಗಳಿಗೆ ನೋಟಿಸ್ ಕೊಡಕ್ಕಾಗಿಲ್ಲ ಇದುವರೆಗೂ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ. ಹೇಳಿದ್ದು ಅವ್ರ ಯೋಗ್ಯತೆನೇ ಅಷ್ಟು. ಒಂದು ಸಂಘ ಸಂಸ್ಥೆಯವ್ರು ಲೆಟರ್ ಕೊಟ್ರೆ ಮುಂಭಾಗಲಿಂದ ತಗೊಂತಾರೆ, ಹಿಂಭಾಗಲಿಂದ ಎದುರಿಸಿ ಏನ್ ಬೇಕು ಅದನ್ನ ಮಾಡ್ತಾರೆ. ಯಾಕಂದ್ರೆ ಸಚಿವರು ಪಾಪ ಈಗ 2 ವರ್ಷ ಆಯ್ತು ಬಂದು, ಮಧ್ಯೆ ಅವ್ರ ಸರ್ಕಾರ ಆಗಿಲ್ಲ, ಅದ್ರ ಹಿಂದೆ ಅಂತ ಸರ್ಕಾರ ಇತ್ತು. ಸಚಿವರಿಗೆ ಇವೆಲ್ಲ ಗಮನಕ್ಕೆ ಹೋಗೋದಿಲ್ಲ. ನಮ್ಮಂದವ್ರು ಹೋಗಿ ಹೇಳ್ತೀವಿ ಅಂದ್ರೆ ನಾವು ಹಗಲು ಬೆಳಗ್ಗೆ ಹೊತ್ತು ಹೋಗಿ ಸಚಿವರಿಗೆ ಒಂದು ಲೆಟರ್ ಕೊಟ್ಟು ಮನವಿ ಕೊಟ್ಟು ಸ್ವಾಮಿ ಹಿಂಗಾಗಿದೆ ಅಂತ ಅವ್ರಿಗೆ ಕ್ಲೀನಾಗಿ ತಿಳಿಯಿಸಿದ್ರೆ ಇವರು ರಾತ್ರಿ ಹೋಗಿ ಬೇರೆ ರೀತಿಯಲ್ಲಿ ವೈಂಡ್ ಮಾಡಿ ಬರ್ತಾರೆ. ಅದು ಬೇರೆ ಏನೋ ಮಾಡ್ಕೊಳ್ಳಿ ಅವರು. ಆದ್ರೆ ಇಲ್ಲಿ ಹೇಳ್ತಾರೆ ಈಗಾಗಲೇ ಬಾಡಿಗೆ ನಿರಾಕರಣೆ, ಅಧಿಕ ಬಾಡಿಗೆ ಒತ್ತಾಯಿಸಿ ಆಟೋ ಚಾಲಕರ ವಿರುದ್ಧ ಪ್ರಕರಣಗಳನ್ನು ಸಾರಿಗೆ ಇಲಾಖೆಯ ದಾಖಲಿಸುತ್ತಿದ್ದಾಗೂ ಸಹ ಸಾರ್ವಜನಿಕರಿಂದ ದೂರು ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಬರ್ತಾ ಇದೆ, SMUT ರೈಲ್ವೆ ಸ್ಟೇಷನ್ ಅಲ್ಲಿ ಬರ್ತಾ ಇದೆ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಬರ್ತಾ ಇದೆ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಾ ಇದೆ. ಯಾಕೆ ನೀವು ಇದುವರೆಗೂ ಆ ವಿಚಾರವಾಗಿ ಕ್ರಮವನ್ನು ಕೈಗೊಳ್ಳಕ್ಕಾಗಿಲ್ಲ? ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ರೀಪೇಡ್ ಅನ್ನ ಇದುವರೆಗೂ ಯಾಕೆ ಅದನ್ನ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ಗ್ರಾಹಕರಿಗೂ ಸೇವೆ ಕೊಡುವಂತಹ ಚಾಲಕರುಗಳನ್ನ ಯಾಕೆ ಇಟ್ಕೊಂಡಿಲ್ಲ? ಒಂದು ರೀತಿ ದರೋಡೆ ಮಾಡ್ತಕ್ಕಂಥದ್ದು ತಮ್ಮ ಇಲಾಖೆಯ ಅಧಿಕಾರಿಗಳ ವಿನ ಯಾವುದೇ ಆಟೋ ಚಾಲಕರುಗಳಲ್ಲ. ಎಲ್ಲೋ ಹೊಟ್ಟೆ ಪಾಡಗ 10-20 ರೂಪಾಯಿನ ಎಕ್ಸ್ಟ್ರಾ ಕೇಳ್ಬೋದು ಚಾಲಕರುಗಳು. ನಾವು ಕೂಡ ನಿಮ್ಮ ಇಲಾಖೆಗೆ ಇದೇ DC ಅವ್ರಿಗೆ ಮೀಟರ್ ದರವನ್ನ ಏರಿಕೆ ಮಾಡಿ ಅಂತ ನಾವು ಮನವಿ ಪತ್ರವನ್ನ ಕೊಟ್ಟು ವರ್ಷಾನುಗಟ್ಟಲೆ ಆಯ್ತು. ತಾವೇನ್ ಮಾಡ್ತಾ ಇದ್ದೀರಾ? ಎಲ್ಲ ದರವೂ ಕೂಡ ಏರಿಕೆ ಆಗಿದೆ. ಇವತ್ತು ಪ್ರತಿಯೊಬ್ಬ ಚಾಲಕನಿಗೂ ಕೂಡ 1 ಕಿಲೋಮೀಟರ್ ವೆಹಿಕಲ್ ನ ರನ್ ಮಾಡೋದಕ್ಕೆ ಸರಿಸುಮಾರು 22 ರೂಪಾಯಿ ಖರ್ಚು ಬರ್ತಾ ಇದೆ. ತಾವು ಇದುವರೆಗೂ ಕೂಡ ಅದರ ವಿರುದ್ಧ ಕ್ರಮ ಕೈಗೊಳ್ಳಕ್ಕಾಗಿಲ್ಲ. ಎಲ್ಲೋ 10-20 ರೂಪಾಯಿ ಕೇಳ್ತಕ್ಕಂಥ ಚಾಲಕರುಗಳ ಮೇಲೆ ಪರ್ಮಿಟ್ ಅನ್ನ ನಿರಾಕರಣೆ ಮಾಡುವಂತಹದ್ದು ಮತ್ತು ಅದನ್ನ ಕ್ಯಾನ್ಸಲ್ ಮಾಡುವಂತಹ ಅಧಿಕಾರಿಗಳು ತನ್ನ ದರ್ಪವನ್ನ ತೋರಿಸ್ತೀರಾ ಅಂದ್ರೆ ನಾವು ನಿಮ್ಮ ವಿರುದ್ಧ ಏನಾದ್ರೂ ಚಾಲಕರುಗಳ ಮೇಲೆ ತಾವು ಪ್ರಕರಣವನ್ನ ದಾಖಲಿಸಿದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ತಾವುಗಳು ಆಟೋ ಚಾಲಕರ ಒಗ್ಗಟ್ಟೇನು, ಆಟೋ ಚಾಲಕರು ತಿರುಗಿ ಬಿದ್ದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ಈ ಹಿಂದಿನ ಪ್ರಕರಣದಲ್ಲಿ ಜಯನಗರದಲ್ಲಿ ತಾವು ನೋಡಿದ್ದೀರಾ. ಮತ್ತೆ ಅದು ಮರುಕಳಿಸಬಾರದು ಅಂದ್ರೆ ತಾವು ಆಪಾಧಾರಿತ ಸಂಸ್ಥೆಗಳ ವಿರುದ್ಧವಾಗಿ ತಾವುಗಳು ಅವರಿಗೆ ನೋಟಿಸ್ ಕೊಡಬೇಕು. ದರವನ್ನ ನಿಗದಿಪಡಿಸಕ್ಕೆ ನೀವು ಅಧಿಕಾರ ಕೊಟ್ಟವ್ರು ಯಾರು ಅಂತ ನೀವು ಅವರನ್ನ ಪ್ರಶ್ನೆ ಮಾಡಬೇಕು. ಅದನ್ನ ಹೊರತುಪಡಿಸಿ ಚಾಲಕರುಗಳ ಮೇಲೆ ತಮ್ಮ ದರ್ಪವನ್ನ ತೋರಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಆರೋಪವಾಗಿದೆ. ಇದ್ರ ಮಧ್ಯೆ ನಾನು ತಮಗೊಂದು ವಿಷಯ ಹೇಳ್ತೀನಿ. 2023 ಸೆಪ್ಟೆಂಬರ್ 11ರಂದು ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಬೆಂಗಳೂರು ನಗರದಲ್ಲಿ ಬೆಂಗಳೂರನ್ನೇ ಸ್ತಬ್ಧ ಮಾಡೋ ರೀತಿಯಲ್ಲಿ ಎಲ್ಲ ಸಂಘಟನೆಗಳು, ಚಾಲಕ ಸಂಘಟನೆಗಳು, ಮಾಲೀಕ ಸಂಘಟನೆಗಳಿರ್ಬೋದು, ಆಟೋ, ಟ್ಯಾಕ್ಸಿ, ಬಸ್ಸು, ಲಾರಿ, ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆ ನೀಡಿದ್ವಿ. ಯಾವುದೋ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಸಾರಿಗೆ ಸಚಿವರಿಗೆ ನಾವು ಒಂದು ಮನವಿಯಿಂದ ಸಲ್ಲಿಸಿದ್ವಿ ಅವತ್ತು. ಅದರಲ್ಲಿ ಒಂದು ಬೇಡಿಕೆ, ಪ್ರಮುಖ ಬೇಡಿಕೆ ಕೂಡ ನಮ್ದು ಒಂದಾಗಿತ್ತು. ಏನು? ಸರ್ಕಾರದಿಂದ ಒಂದು ಆ್ಯಪ್ ಬರಬೇಕು ಅಂತೇಳಿ. ಇವತ್ತು ಜೂನ್ 28, 2025 ಎಲ್ಲಿವರೆಗೂ ಬಂತು? ಈ ನಾಚಿಕೆಗೆಟ್ಟ ಭ್ರಷ್ಟ ನಾಲಾಯಕ ಅಧಿಕಾರಿಗಳು ಏನು ಮಾಡಿದ್ರೆ ಕೊಡ್ರಿ ಮಾಹಿತಿ ನೋಡೋಣ. ತಾಕತ್ತಿದ್ರೆ ಕೊಡ್ರಿ. ಇವತ್ತು ಇದೇ ತರ ಸರ್ಕಾರ ಸಾರಿಗೆ ಸಚಿವರಿಗೆ ಟಿಪ್ಪಣಿ ಹೊಡಿಸ್ರಿ, ಇಷ್ಟು ಕ್ರಮ ತಗೊಂಡಿದ್ದೀವಿ, ಇಲ್ಲಿ ಬಂದಿದೆ, ಇನ್ನೇನು ಬರುತ್ತೆ ಅಂತ ಹೇಳ್ರಿ. ನಾಚಿಕೆಗೆಟ್ಟವ್ರು ನೋಡೋಣ. ಅವ್ರಿಗೆ ಯಾರೋ ಯೋಗ್ಯತೆಗಳಿಲ್ಲ ಬಿಡಿ. ಯಾರೋ 2 ಲಕ್ಷ ಹಾಕಿ ನಾಳೆ ಬೆಳಗ್ಗೆ ಆಪ್ ತಗೊಂಡು ಕೊಡ್ತಾನೆ. 2 ಲಕ್ಷ ರೂಪಾಯಿ ಹಾಕಿ ಒಂದು ಆ್ಯಪನ್ನು ರೆಡಿ ಮಾಡಿ ತಂದು ಕೊಡ್ತಾನೆ. ಇವತ್ತು ಬೆಂಗಳೂರು ನಗರ ಇಷ್ಟು IT-BT ಸಂಸ್ಥೆಗಳನ್ನು ಹೊಂದಿ ಯಾವುದೋ ಒಂದು ಸಂಸ್ಥೆಗೆ ಸರ್ಕಾರ ಅಂಡರ್ಟೇಕಿಂಗ್ ಮಾಡಿಕೊಂಡು ಒಂದು ಆ್ಯಪನ್ನು ಸೃಷ್ಟಿ ಮಾಡಿಕೊಡಿ ಅಂತ ಹೇಳೋಷ್ಟು ಯೋಗ್ಯತೆ ಇಲ್ವಾ? ಯಾಕೆ ಈ ಭ್ರಷ್ಟ ನಾಚಿಕೆ ಅಧಿಕಾರಿಗಳು ಹೇಳಿದಲ್ಲ, ಇವರಿಗೆ ಸಚಿವರಿಂದ ಬರ್ತಾ ಇರ್ತದೆ, ಸಂಘಟನೆಯಿಂದ ಬರ್ತಾ ಇರ್ತದೆ. ಇಲ್ಲಿ ನಾಚಿಕೆ ಕೆಟ್ಟರೆ ಅಧಿಕಾರಿಗಳಿಂದ ಈ ರೀತಿಯಾದಂತದ್ದು ಬಂದಿರೋದು. ಹಾಗೆ ನಾವು ಇನ್ನೊಂದು ಹೇಳೋದು, ನಾನು ಅದಕ್ಕೆ ಹೇಳಿದ್ದೀನಿ, ಕೇಂದ್ರ ಸರ್ಕಾರ ಸಚಿವರ ಕಿವಿಗೆ ಹೂ ಇಡಿಸಿದ್ದಾರೆ. ಸಚಿವರನ್ನ ನಾವು ಬೈಯೋ ತರ ಮಾಡ್ತಿದ್ದಾರೆ. ಆಟೋ ಚಾಲಕರು ಯಾರು, ಟ್ಯಾಕ್ಸಿ ಚಾಲಕರು ಯಾರು, ಅಥವಾ ಇಡೀ ಸಾರಿಗೆ ವ್ಯವಸ್ಥೆಯಲ್ಲಿ ಇವತ್ತು ದುಡಿಯುವಂತ ಯಾರು ನಿಮ್ಮನ್ನ ಬೈಲಿಕ್ಕೆ ರೆಡಿ ಇಲ್ಲ ಮಾನ್ಯ ಸಾರಿಗೆ ಸಚಿವರೇ. ಯಾಕಂದ್ರೆ 7-8 ವರ್ಷಗಳಿಂದ ಯಾರು ನ್ಯಾಯಾಲಯಕ್ಕೆ ಹೋಗದಂಗೆ ತಡೆ ಹಿಡಿದಿದ್ರು, ಅದು ಈ ಭ್ರಷ್ಟ ನಾಚಿಕೆಟ್ಟ ಅಧಿಕಾರಿಗಳೇ ಮಾಡಿದ್ದು. ಇವತ್ತು ತಾವು ಒಂದು
ಒಳ್ಳೆ ವ್ಯವಸ್ಥೆನ ತಂದುಕೊಟ್ಟು ನ್ಯಾಯಾಲಯ ಕೂಡ ಒಂದು ಒಳ್ಳೆ ತೀರ್ಪನ್ನ ಕೊಡ್ಲಿಕ್ಕೆ ತಮ್ಮ ಶ್ರಮವು ಬಹಳಷ್ಟಿದೆ. ಅದಕ್ಕೆ ನಾವು ಆಭಾರಿಯಾಗಿದ್ದೇವೆ ಮತ್ತು ನಾವು ಜೀವನ ಪರ್ಯಂತ ನಾವು ಚಾಲಕ ವರ್ಗದವರು ನಿಮ್ಮನ್ನ ಗೌರವಿಸ್ತಾನೆ ಇರ್ತೀವಿ. ಆದ್ರೆ ನಿಮ್ಮ ಈ ಭ್ರಷ್ಟ ನಾಚಿಕೆ ಕೆಟ್ಟ ಅಧಿಕಾರಿಗಳಿಗೆ ಹೇಳಿ ನೋಡಿ, ಈ ರೀತಿಯ ಒಂದು ಟಿಪ್ಪಣಿಯನ್ನ ನಿಮ್ ಕೈಲಿ ಬರೆಸ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ಅವ್ರಿಗೆ AC ಡ್ರೈವರು ಸಂಬಳ ಇನೋವಾ ಕೃಷ್ಣ ಕಾರು ಏನ್ರಿ ನಾಚಿಕೆ ಕೆಟ್ಟವ್ರಿಗೆ ಆಡಿಟ್ ಮಾಡಿಸ್ರಿ. ಅವ್ರು ಯಾರು ಹೇಳ್ತಿದ್ರು ಆಡಿಟ್ ಮಾಡಿಸ್ತೀವಿ ಅಂತ ಆಟೋ ಡ್ರೈವರ್ಗಳು, ಅದೇ ರೀತಿ ನಾಚಿಕೆ ಕೆಟ್ಟ ಅಧಿಕಾರಿಗಳು ಆಡಿಟ್ ಮಾಡಿಸಿ. 5 ವರ್ಷದಿಂದ ಅವ್ರ ಆಸ್ತಿ ಎಷ್ಟಿತ್ತು, ಇವತ್ತು 5 ವರ್ಷ ಆದ್ಮೇಲೆ ಎಷ್ಟು ಆಸ್ತಿ ಇದೆ ಅಂತ, ಯಾವ್ಯಾವ ದೇಶದಲ್ಲಿ ಏನೇನು ಹೂಡಿಕೆ ಮಾಡಿದ್ದಾರೆ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ಸಂಸ್ಥೆ ಜೊತೆ ಹೂಡಿಕೆ ಮಾಡಿದ್ದಾರೆ ನಿಮ್ಮ ಅಧಿಕಾರಿಗಳು, ಸಾರಿಗೆ ಇಲಾಖೆ ಉನ್ನತ ದೊಡ್ಡ ದೊಡ್ಡ ಅಧಿಕಾರಿಗಳಿದಾರಲ್ಲ, ಇನ್ಸ್ಪೆಕ್ಟರ್ಗಳಿಂದ ಹಿಡಿದು ಮೇಲಕ್ಕೆ ಎಲ್ಲ ಏನೇನು ಮಾಡಿದ್ದಾರೆ. ನನ್ನ ಹತ್ರ ಬಂಡವಾಳ ಇದೆ, ಅದು ಚೆನ್ನಾಗಿ ಗೊತ್ತಿದೆ. ಅದನ್ನ ತಮ್ಮ ಗಮನಕ್ಕೆ ತಂದು ನನ್ನನ್ನ ನಿಮ್ಮ ಹತ್ರ ಒಳ್ಳೆ ಶತ್ರುವನ್ನು ಮಾಡಿದಂಗೆ ಮಾಡಾಕ್ಬಿಟ್ರು. ನನ್ನ ನಿಮ್ಮನ್ನ ಮಂತ್ರಿಗಳನ್ನ ಭೇಟಿನೇ ಆಗಬಾರ್ದು, ಮಂತ್ರಿಗಳನ್ನ ನನ್ನ ಶತ್ರು ತರ ನೋಡೋ ರೀತಿಯಲ್ಲಿ ಮಾಡಿದ್ದಾರೆ. ಹೋರಾಟಗಾರನ ಯಾವತ್ತು ಯಾವ ನಾಚಿಕೆ ಕೆಟ್ಟ ಭ್ರಷ್ಟಾಧಿಕಾರಿಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸಾರಿಗೆ ಮಂತ್ರಿಗಳನ್ನ ನಾವು ವಿನಂತಿ ಮಾಡ್ಕೊಳ್ಳೋದಂತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ತಾವು ನೇರವಾಗಿ ಕಿವಿ ಹಿಂಡಬೇಕು, ಸಸ್ಪೆಂಡ್ ಮಾಡಬೇಕು. ಮೊನ್ನೆ ಅವನ ಪಟಾಕಿ ಹೊಡೆದು ಆಫೀಸ್ಗೆ ಹೋಗ್ತಾನಲ್ರಿ, ಅವನ 2.5 ಕೋಟಿ ಕಾರ್ನ 30 ಲಕ್ಷಕ್ಕೆ ತೋರಿಸಿ ಕೋಟಿಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ. ಆಗ ಅದು ಇರ್ಲಿ, ಕೇಂದ್ರ ಸರ್ಕಾರ ಬೇರೆ ದೇಶದ ಆಧಾರಿತ ಆಪ್ಗಳು ಏನು ಭಾರತದಲ್ಲಿದ್ದು ಅವು ಸರಿಯಲ್ಲ ಅಂತ ಏಕಾಏಕಿ ರಾತ್ರೋರಾತ್ರಿ ಅವುಗಳನ್ನ ಡಿಲೀಟ್ ಮಾಡುವಂತ ಕೆಲಸ ಮಾಡಬೇಕು. ಇವತ್ತು ಇಲ್ಲೇ ಅವರೇ ಕೊಟ್ಟಿರ್ತಕ್ಕಂಥದ್ದು, ಸಾರಿಗೆ ಸಚಿವರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದಲ್ಲ, ಸಾರಿಗೆ ಸಚಿವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಲೂಟಿ ಮಾಡ್ತಾ ಇರೋದು ಕಂಪನಿಗಳಲ್ವಾ? ಯಾಕೆ ಈ ಭ್ರಷ್ಟ ಅಧಿಕಾರಿಗಳು ಸಚಿವರಿಗೆ ಸತ್ಯವನ್ನ ಕೊಟ್ಟು ಯಾಕೆ ರಾತ್ರೋರಾತ್ರಿ ಈ ಕಂಪನಿಗಳನ್ನ ಬ್ಯಾನ್ ಮಾಡಿಸಬಾರ್ದು? ನಮ್ ಮೀಟರ್ ಇದೆ, ನಾವು ಮೀಟರ್ ಸರ್ವಿಸ್ ಕೊಡ್ತೀವಿ. ಬೆಂಗಳೂರಿನಲ್ಲಿ ನೀವು ನಮಗೆ ಹಳೇ ಕಾಲದಲ್ಲಿ ಏನಿತ್ತು ಸ್ಟ್ಯಾಂಡ್ಗಳನ್ನ ಕೊಡ್ರಿ, ಪ್ರತಿ ಸ್ಟ್ಯಾಂಡ್ 10 ಗಾಡಿ ನಿಲ್ಕೊಳ್ಳೋದಕ್ಕೆ ಜಾಗ ಕೊಡಿ, ನಾವು ಮೀಟರ್ ಸರ್ವಿಸ್ ಕೊಡೋದಕ್ಕೆ ಇವತ್ತು ರೆಡಿ ಇದ್ದೀವಿ. ನಿಮಗೆ ತಾಕತ್ತಿದ್ರೆ ಆ ಕಂಪನಿಗಳನ್ನ ರಾತ್ರೋರಾತ್ರಿ ಬ್ಯಾನ್ ಮಾಡಿಸ್ರಿ ನೋಡೋಣ. ಇವತ್ತೇ ಸರ್ವ ಇದನ್ನ ಆಪನ್ನ ಬ್ಲಾಕ್ ಮಾಡಿಸ್ಬಿಟ್ಟು ಇದೇ ರೀತಿಯ ಒಂದು ಸಾರಿಗೆ ಸಚಿವರಿಂದ ಇದೇ ರೀತಿ ಒಂದು ಏನು ಟಿಪ್ಪಣಿಯನ್ನು ಬರೆಸಿ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳಿಗೆ ಒಂದು ಕೊಡ್ಲಿ, ನಗರದ ಗ್ರೇಟರ್ ಬೆಂಗಳೂರು ಆಯುಕ್ತರು ಅಥವಾ ಸ್ಪೆಷಲ್ ಕಮಿಷನರ್ ಯಾರಿದ್ದಾರೋ ಅವ್ರಿಗೊಂದು ಲೆಟರ್ನ ಕೊಟ್ಟು, ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವ್ರಿಗೆ ಒಂದು ಲೆಟರ್ನ ಕೊಟ್ಟು ಆಟೋ ಚಾಲಕರಿಗೆ ಒಂದು 40 ರಿಂದ 50 ಅಡಿ, ಒಂದು 5 ರಿಂದ 6 ಆಟೋ ನಿಲ್ಲಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಏಕಾಏಕಿ ನೀವು ಈ ರೀತಿ ಇದು ಮಾಡಿದ್ರೆ ಅದನ್ನೇ ಹೇಳ್ತಾ ಇರೋದು. ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅವ್ರು ಕೊಟ್ಟಿರ್ತಕ್ಕಂಥ ಟಿಪ್ಪಣಿಯಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ 184 ರೂಪಾಯಿನ ಓಲಾ ಸಂಸ್ಥೆ ಬುಕ್ ಮಾಡುತ್ತೆ ಅಂದ್ರೆ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಿ ಆ ಕಂಪನಿಯನ್ನ ಬ್ಯಾನ್ ಮಾಡ್ಲಿ. ನಾವು ಮೀಟರ್ ಸರ್ವಿಸ್ ಕೊಡೋದಕ್ಕೆ ರೆಡಿ ಇದೀವಿ. ಬೆಂಗಳೂರಿನಲ್ಲಿ ಇರುವಂತ 2.5 ಲಕ್ಷ ಆಟೋ ಚಾಲಕರು ಮೀಟರ್ ಸರ್ವಿಸ್ ಕೊಡೋಕೆ ನಾವು ರೆಡಿ ಇದೀವಿ. ಇಂಥ ದರಿದ್ರ ಸಂಸ್ಥೆಗಳನ್ನ ಫಸ್ಟ್ ಬೆಂಗಳೂರಿನಿಂದ ಕಿತ್ತು ತೊಲಗಿಸಿ ಅಂತೇಳಿ ನಾನು ಈ ಮೂಲಕ ಸಾರಿಗೆ ಸಚಿವರನ್ನ ಮತ್ತು ಅಧಿಕಾರಿಗಳನ್ನು ಕೂಡ ಮನವಿ ಮಾಡ್ಕೊಳ್ತೇನೆ. ಯಾಕೆಂದ್ರೆ ನೀವು ಏನೇ ಆಗಿರ್ಬೋದು, ಬಟ್ ನಮಗೆ ನ್ಯಾಯ ಬೇಕಾಗಿದೆ. ಇದರಲ್ಲಿ ಮತ್ತೊಂದು ಅಂಶ ನಾನು ತಮಗೆಲ್ಲ ತಿಳಿಸೋಕೆ ಇಷ್ಟಪಡ್ತೀನಿ. ಯಾರ್ಯಾರೋ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರಯಾಣಿಕರಿಂದ ನಿಗದಿತ ದರಕ್ಕಿಂತ ಹೆಚ್ಚಿನ ದರ ಬೇಡಿಕೆ ನೀಡಿದ್ದಲ್ಲಿ ಆ ಪ್ರಯಾಣವನ್ನು ರದ್ದುಗೊಳಿಸುವುದು ಹಾಗೂ ಅತಿ ಹೆಚ್ಚಿನ ದರ ವಸೂಲಿ ಮಾಡುತ್ತಿರುವ ಪ್ರಕರಣಗಳ ಬಗ್ಗೆ ದೂರು ಬಂದಲ್ಲಿ ತ್ವರಿತಗತಿಯಲ್ಲಿ ಕ್ರಮ ಕೈಗೊಂಡು ಅಂತಹ ಆಟೋಗಳ ಪರ್ಮಿಟ್ ರದ್ದು ಮಾಡಿ ಅಂತ ಹೇಳಿ ಸಾರಿಗೆ ಸಚಿವರ ಹತ್ರ ಬರೆಸ್ತೀರಾ? ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲ. ನಾಲಾಯಕ ಭ್ರಷ್ಟಾಧಿಕಾರಿಗಳೇ, ನಮ್ಮ ಆಟೋ ಚಾಲಕರ ಪರ್ಮಿಟ್ ರದ್ದು ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ನಿಮಗೆ ಅರ್ಹತೆ ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ತಿಳ್ಕೊಳ್ಳಿ. ನಿಮಗೆ ದಮ್ ಇದ್ರೆ ಓಲಾ, ಊಬರ್, ರ್ಯಾಪಿಡ್ ಅಂತ ಸಂಸ್ಥೆಗಳು, ಆಪ್ ಆಧಾರಿತ ಸಂಸ್ಥೆಗಳಿದೆಯಲ್ಲ ಅವ್ರನ್ನ ಬಂದ್ ಮಾಡಿಸಿ, ಅವ್ರ ಸಂಸ್ಥೆಗಳನ್ನ ಬಂದ್ ಮಾಡಿಸಿ, ಅವ್ರನ್ನ ಮುಟ್ಗೋಲು ಹಾಕೊಳ್ಳೋಂಥ ವ್ಯವಸ್ಥೆ ಮಾಡಿ. ಅರ್ಥ ಆಯ್ತಾ? ಅದನ್ನ ಬಿಟ್ಟು ನಮ್ಮ ಚಾಲಕರ ಪರ್ಮಿಟ್ನ ರದ್ದು ಮಾಡ್ತೀನಿ ಅಂತ ಹೇಳಕ್ಕೆ ಯಾವ ಅರ್ಹತೆ ಇದೆ ನಿಮಗೆ? ಸಚಿವರ ಕೈಯಲ್ಲಿ ಈ ತರ ಟಿಪ್ಪಣಿ ಬರ್ತೀರಾ? ನ್ಯಾಯಾಲಯದ ಮೊರೆ ಹೋಗೋಣ ನಾವು. ನ್ಯಾಯಾಲಯದ ಮೊರೆ ಹೋದ್ರೆ ಏನಾಗುತ್ತೆ ನಿಮ್ಗೆಲ್ಲ ಅಂತ ಗೊತ್ತಿದೆ ತಾನೆ. ಇದನ್ನೆಲ್ಲ ಬಿಟ್ಟು ಶ್ರಮಿಕ ವರ್ಗದ ಪರವಾಗಿ ನಿಂತಿವ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ನೀವೇನು ತಗೊಳ್ಳೋಂಥ ಸಂಬಳಕ್ಕೆ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಏನು ವಿಧಾನಸೌಧದಲ್ಲಿ ಇದೆಯಲ್ಲ ಅದೇ ರೀತಿ ನಡ್ಕೊಳ್ಳೋಂಥ ಕೆಲಸ ಮಾಡಿ. ನಾಚಿಕೆ ಕೆಟ್ಟು ಭ್ರಷ್ಟ ಅಧಿಕಾರಿಗಳೇ, ಭ್ರಷ್ಟ ಸಂಸ್ಥೆಗಳ ವಿರುದ್ಧ ಏನು ಅನಧಿಕೃತ ಅಥವಾ ಯಾವನ ಬಂಡವಾಳಶಾಹಿಗಳ ಪರವಾಗಿ ನಿಲ್ಲೋದನ್ನು ಬಿಟ್ಟು ಶ್ರಮಿಕ ವರ್ಗದ ಪರವಾಗಿ ನಿಲ್ಲಿ. ಇವತ್ತು ಆಟೋ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಗೂಡ್ಸ್ ವಾಹನಗಳಿರ್ಬೋದು, ನಮ್ಮಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ವರ್ಷ ವಾರ್ಷಿಕವಾಗಿ ನಾವು ನೀಡ್ತಾ ಇದೀವಿ ಅಂತ ತಮ್ಮ ಗಮನದಲ್ಲಿದೆ ತಾನೇ? ತಮಗೆ ಗೊತ್ತಿದೆ ತಾನೇ? ನೀವು ಕೂಡ ಇನ್ಸ್ಪೆಕ್ಟರ್ಗಳಿಗೆ ಟಾರ್ಗೆಟ್ ಅಂತ ಕೊಡ್ತೀರಾ ತಾನೇ? ನಿಮ್ ಟಾರ್ಗೆಟ್ ಎಲ್ಲಿ ಮಾಡ್ತಿದ್ದೀರಾ? ಯಾವ ಹೋಟ್ಲಲ್ಲಿ, ಯಾವ ಕ್ಲಬ್ ಅಲ್ಲಿ? ಅದಕ್ಕೇನೆ ನಾವು ಕರ್ನಾಟಕ ಚಾಲಕರ ಯೂನಿಯನ್ ಇಂದ ನಾವು ಪ್ರಬಲವಾಗಿ ಕೇಳ್ತಾ ಇರ್ತಕ್ಕಂಥದ್ದು ಮಾನ್ಯ ಸಾರಿಗೆ ಸಚಿವರಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ಳೋದೇನಂದ್ರೆ, ಈ ಆಪಾಧಾರಿತ ಸೇವೆಗಳೇ ಬೇಡ. ನಮ್ಗೆ ಏನ್ ತಾವು ಭರವಸೆ ಕೊಟ್ಟಿದ್ರು 2023ರಲ್ಲಿ ಹೋರಾಟದ ಸಮಯದಲ್ಲಿ ಸರ್ಕಾರದಿಂದಲೇ ಒಂದು ಆಪ್ ಮಾಡ್ಕೊಡ್ತೀವಿ ಅಂತ, ಗ್ರಾಹಕರಿಗೂ ಉತ್ತಮ ಸೇವೆ ಮತ್ತು ಚಾಲಕರಿಗೂ ಕೂಡ ಉತ್ತಮ ಆದಾಯ ಬರ್ತಕ್ಕಂತಹ ಒಂದು ಸರ್ಕಾರದ ಆಪನ್ನೇ ಮಾಡ್ಕೊಟ್ಬಿಡಿ. ನಿಮ್ಮದೇ
ದರದಲ್ಲಿ ನಾವು ಸೇವೆ ಕೊಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಬೆಂಗಳೂರನ್ನ ಅರಸಿ ಬರ್ತಕ್ಕಂಥ ಎಲ್ಲ ಚಾಲಕರುಗಳು ಕೂಡ ತಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಬರೋದು. ಇಲ್ಲಿ ಯಾವುದೋ ಲೂಟಿ ಮಾಡಿ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಯಾರು ಬರೋದಿಲ್ಲ, ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬರೋದು. ಲೂಟಿ ಮಾಡ್ತಕ್ಕಂಥ ಇಂಥ ಸಂಸ್ಥೆಗಳ ವಿರುದ್ಧವಾಗಿ ತಾವುಗಳು ಆಪನ್ನ ಸಂಪೂರ್ಣವಾಗಿ ನಿಷೇಧವನ್ನ ಹಾಕಿ ಆಟೋ ಚಾಲಕರಿಗೆ ಸರ್ಕಾರದಿಂದಲೇ ಒಂದು ಆಪನ್ನ ತಯಾರು ಮಾಡಿ ನಮಗೆ ಕೊಡಿ, ನಾವು ಅದನ್ನ ಬೆಳೆಸಿ ನಾವು ಉತ್ತಮ ಸೇವೆಯನ್ನ ಕೊಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತೇಳಿ ನಾನು ಈ ಮೂಲಕ ಎಲ್ಲ ಚಾಲಕರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಪತ್ರದ ಇದು ಕೊನೆಯದಾಗಿ ತಮ್ಗೆ ಹೇಳೋದೊಂದೇ, ಈ ಪತ್ರ ಕಳಿಸಿದ್ದೀರಿ ಅಂತೇಳಿ ನಾವು ಯಾರು ಆಟೋ ಚಾಲಕರು ಹೆದರೋದಿಲ್ಲ, ಹೆದರೋಂಥ ಮಾತೇ ಇಲ್ಲ. ನಿಮ್ಮ ದಬ್ಬಾಳಿಕೆ ಏನಿದ್ರು ಈ ಪತ್ರದಲ್ಲೇ ಕೊನೆ ಆಗಬೇಕು. ದೌರ್ಜನ್ಯ ಕೂಡ ಈ ಪತ್ರದಲ್ಲೇ ಕೊನೆ ಆಗಬೇಕು. ರಸ್ತೆಯಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಸೋಮವಾರದಿಂದ ತಾವೇನ ಯಾವುದೋ ಆಟೋ ರಿಕ್ಷಾ ಹಿಡಿತೀವಿ, ಮಾಡ್ತೀವಿ, ಕೇಸ್ ಹಾಕ್ತೀವಿ ಅಂತ ಏನೋ ನಿಮ್ಮ ಇಲಾಖೆ ಆದೇಶ ಹೊರಡಿಸಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಸ್ಥಳದಲ್ಲೇ ಎಲ್ಲಿ ನೀವು ಆಟೋ ರಿಕ್ಷಾಗಳನ್ನ ಹಿಡಿದು ಕೇಸ್ ಹಾಕ್ತೀರೋ ಅಲ್ಲೇ ಬಂದು ನಾವು ನಮ್ಮ ಯೂನಿಯನ್ ವತಿಯಿಂದ ಖಂಡಿತವಾಗಿ ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡ್ತೀವಿ. ಈ ಏನು ಆದೇಶ ಇವತ್ತು ಟಿಪ್ಪಣಿಯನ್ನು ಸಾರಿಗೆ ಮಂತ್ರಿಗಳಿಂದ ಹೊರಡಿಸಿರೋ ಅದೇ ಥರ ಒಂದು ಟಿಪ್ಪಣಿನ ನಿಮ್ಮ ಹೇಳೋದಲ್ಲಾಗಲೇ ಅದು ಮತ್ತೆ ಹೇಳಕ್ಕೆ ನನಗೂ ನಾಚಿಕೆ ಆಗ್ತದೆ. ಅವ್ರಿಗೆ ಹೊರಡಿಸಿ ಅವ್ರ ಕಚೇರಿಗೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಮಾಡ್ಬೇಕಾದ್ರೆ ಕೆಲಸ ಹೇಳಿ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್, IMV ಇನ್ಸ್ಪೆಕ್ಟರ್ ಆಫ್ ಮೋಟರ್ ವೆಹಿಕಲ್ ಅವ್ರ ಕೆಲಸ ಏನೋ ಆ ಕೆಲಸ ನಾವು ಕೈಲಿ ಮಾಡಿಸ್ಬಿಟ್ಟು ಆಮೇಲೆ ನೀವು ಮೀಡಿಯಾದಲ್ಲೂ ಬನ್ನಿ ಮಂತ್ರಿಗಳ ಕೈಲಿ ಈ ಥರ ಆದೇಶಗಳನ್ನ ಹೊರಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದನ್ನ ಮುಂದುವರಿಸಬೇಡಿ. ಇದನ್ನ ಕೂಡಲೇ ತಡೆ ಹಿಡಿಬೇಕು. ನಾವು ಕೂಡ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಡ್ತೀವಿ. ಈ ವಿಡಿಯೋ ಮುಖಾಂತರ ಮನವಿ ಮಾಡಿದ್ದೀವಿ. ಒಂದು ಪತ್ರವನ್ನ ಕೂಡ ಅವರಿಗೆ ಸಲ್ಲಿಸುವ ಮುಖಾಂತರ ಮನವಿ ಮಾಡಿ ಏನು ಇವತ್ತು ಬೆಂಗಳೂರು ನಗರವನ್ನ ವಿಶ್ವ ಮಟ್ಟಕ್ಕೆ ಬೆಳೆಸಿರುವಂಥ ನಮ್ಮ ಆಟೋ ಚಾಲಕರ ವರ್ಗ ಇದೆ, ಅದನ್ನ ಪ್ರಾಮಾಣಿಕವಾಗಿ ಉಳಿಸೋ ಕೆಲಸ ನಾವು ಕೂಡ ಮಾಡ್ತೀವಿ. ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡಿ, ನಾವು ಬೇಡ ಅನ್ನಲ್ಲ. ಆದರೆ ನೇರವಾಗಿ ಇವತ್ತು ಎಲ್ಲದಕ್ಕೂ ಆಟೋ ಚಾಲಕರೇ ಹೊಣೆ ಅಂತ ಹೇಳಿರೋದು ನಮಗೆ ಮನಸ್ಸಿಗೆ ಬಹಳ ನೋವಾಗಿದೆ. ಯಾಕೆಂದರೆ AC ರೂಮಲ್ಲಿ ಕೂತ್ಕೊಂಡಿರುವಂಥ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಾಗಲ್ಲ. ಈ ಪತ್ರ ಏನು ಹೊರಡಿಸಿದ್ರೋ ದಯವಿಟ್ಟು ಇದನ್ನ ಇಲ್ಲಿಗೆ ಕೊನೆ ಆಗಬೇಕು. ಇದು ಮುಂದುವರೆದ ಭಾಗ ಯಾವುದೂ ಆಗಬಾರ್ದು ಅಂತ ನಮ್ಮ ಮನವಿ ಕೂಡ. ಧನ್ಯವಾದ ತಮ್ಮೆಲ್ಲರಿಗೂ. ಧನ್ಯವಾದಗಳು ಸ್ನೇಹಿತರೆ.